ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯಾ. ಹಿಂದೆ ಕೂತಿರೋದು ರಮ್ಯಾ, ಗಾಡಿ ಓಡಿಸ್ತಾ ಇರೋದು ರೋಹಿತ್. ಸೊ ವೀಕೆಂಡು ಇವಾಗ ಬನ್ನಿ, ಇವಾಗ ಡಿಫ್ರೆಂಟ್ ಪಾರ್ಟ್ ಆಫ್ ಚೆನ್ನೈನ ಎಕ್ಸ್ಪ್ಲೋರ್ ಮಾಡೋಣ. ಸ್ಟೇ ಟ್ಯೂನ್ಡ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ಓಕೆ, ಇವತ್ತು ವೆಜ್ ಡೇ, ಸೊ ಅದಕ್ಕೆ ನಾವು ನಾನ್ ವೆಜ್ ತಗೊಂಡಿಲ್ಲ. ಎಲ್ಲಿ ತಲುಪಬೇಕು ಇನ್ನೂ ಅಲ್ಲಿ ತಲುಪಿಲ್ಲ. ಮಿಡ್ಲಲ್ಲಿ ನಾವು ಊಟದ ಬ್ರೇಕ್ ಅನ್ನ ತಗೊಂಡ್ವಿ. ಬನ್ನಿ ಇವಾಗ ಹೊರಡೋಣ. ಇಟ್ಸ್ ಮಠ ಮಧ್ಯಾಹ್ನ 2:30 ಅರೌಂಡ್. ಸ್ಟೇ ಟ್ಯೂನ್ಡ್ ವಿತ್ ಅಸ್. ಸೊ ನಾವಿವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ದಕ್ಷಿಣ ಚಿತ್ರ ಹೆರಿಟೇಜ್ ಮ್ಯೂಸಿಯಂ, ದ ಲಿವಿಂಗ್ ಹಿಸ್ಟ್ರಿ. ಬೇಸಿಕ್ಲಿ ಇದು ಸೌತ್ ಇಂಡಿಯಾನ ಅಂದರೆ ಲಿವಿಂಗ್ ಹೆರಿಟೇಜ್ ಕಲ್ಚರನ್ನು ಶೋಕೇಸ್ ಮಾಡುವಂತಹ ಒಂದು ಮ್ಯೂಸಿಯಮ್. ಸೊ ಇಲ್ಲಿ ಚಾರ್ಜಸ್ ಬಂದುಬಿಟ್ಟು ಅಡಲ್ಟ್ಸ್ಗಳಿಗೆ ವೀಕ್ ಡೇಸಲ್ಲಿ 150 ರುಪೀಸ್ ಇರುತ್ತೆ, ಕಿಡ್ಸ್ಗೆ 60 ರುಪೀಸ್ ಸಮಥಿಂಗ್ ಇರುತ್ತೆ, ಆ್ಯಂಡ್ ವೀಕೆಂಡಲ್ಲಿ 175 ರುಪೀಸು ಪರ್ ಹೆಡ್ ಇರುತ್ತೆ. ವೀಕಲ್ಲಿ ಟ್ಯೂಸ್ಡೇ ಒಂದಿನ ಹಾಲಿಡೇ ಇರುತ್ತೆ, ಉಳಿದೆಲ್ಲ ದಿನ ಕೂಡ ಓಪನ್ ಆಗಿರುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 10 AM ಇಂದ 6 PM ವರೆಗೂ ಇರುತ್ತೆ. ವೀಕೆಂಡ್ಸ್ಗಳಲ್ಲಿ 7 PM ವರೆಗೂ ಇದು ಓಪನ್ ಆಗಿರುತ್ತೆ. ಪ್ರೊಫೆಷನಲ್ ಕ್ಯಾಮ್ರಾನ ಕ್ಯಾರಿ ಮಾಡ್ತೀರಾ ಅಂದರೆ 250 ರುಪೀಸು, ಅರೌಂಡ್ 300 ರುಪೀಸ್ ಚಾರ್ಜಸನ್ನು ಮಾಡ್ತಾರೆ. ಒಳಗಡೆ ಯಾವುದೇ ರೀತಿಯ ಫುಡ್ಡನ್ನು ಕ್ಯಾರಿ ಮಾಡೋ ಹಾಗಿಲ್ಲ, ಅವ್ರದ್ದೇ ರೆಸ್ಟೋರೆಂಟ್ ಇದೆ, ಅಲ್ಲೇ ಪೇ ಮಾಡಿಕೊಂಡು ಊಟನ ಮಾಡ್ಬೋದು. ಸೊ ಮತ್ತೆ ಆಗ್ತಡ ಬನ್ನಿ, ನಾವು ಮುರುಗನ್ ಹಾಗೂ ಗಣೇಶನ ಆಶೀರ್ವಾದವನ್ನು ಪಡ್ಕೊಂಡು ಇವಾಗ ಆರ್ಟ್ ಗ್ಯಾಲರಿ ಹಾಗೆ ಸೌತ್ ಇಂಡಿಯನ್ ಅಥೆಂಟಿಕ್ ಲೈಫ್ ಸ್ಟೈಲ್ ಏನಿದೆ ಸೊ ಅದನ್ನೆಲ್ಲ ಎಕ್ಸ್ಪೀರಿಯನ್ಸನ್ನು ಮಾಡೋಣ. ಲೆಟ್ಸ್ ಸ್ಟೆಪ್ ಬ್ಯಾಕ್ ಇನ್ ಟೈಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಟ್ರೆಡಿಷನಲ್ ವೇ ಆಫ್ ಸೌತ್ ಇಂಡಿಯನ್ ಲೈಫ್. ಜಾಸ್ತಿ ಆಯ್ತಲ್ವಾ? ಡೆಫಿನೆಟ್ಲಿ ಇಲ್ಲ, ಸಖತ್ತಾಗಿದೆ. ವರ್ತ್ ಕಮಿಂಗ್ ಇಯರ್, ವಿಸಿಟಿಂಗ್ ಇಲ್ಲಿ ಮಾಡೋದು ಡೆಫಿನೆಟ್ಲಿ ವರ್ತ್ ಆಗಿರುತ್ತೆ. ಅದೇ ನೀವು ಕಿಡ್ಸ್ಗಳನ್ನು ಕರ್ಕೊಬರ್ತೀರಾ ಅಂತ ಅಂದರೆ ಇನ್ನೂ ಅವರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಡೆಫಿನೆಟ್ಲಿ ನೀವು ಕೊಡ್ತೀರಾ. ಯಾಕಂದರೆ ನೀವು ಒಂದೇ ಪ್ಲೇಸಲ್ಲಿ 5 ಸ್ಟೇಟಿನ ಲೈಫ್ ಸ್ಟೈಲನ್ನು, ಅವ್ರ ಕಲ್ಚರನ್ನು, ಅವ್ರ ಡಿಫ್ರೆಂಟ್ ವೇ ಆಫ್ ಆರ್ಕಿಟೆಕ್ಚರನ್ನು ಎಲ್ಲನೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಾನು ಹೇಳಿದ್ನಲ್ವ ರೆಸ್ಟೋರೆಂಟ್ ಅವ್ರದ್ದೇ ಇದೆ ಅಂತ, ಅದು ಎಕ್ಸಿಟು ಮತ್ತು ಎಂಟ್ರಿ ಒಂದೇ ಕಡೆ. ಫಸ್ಟ್ ಇವಾಗ ನಮ್ಗೆ ಕಾಣ್ತಾ ಇರುವಂಥದ್ದು ಕರ್ನಾಟಕ. ಸೊ ಕರ್ನಾಟಕ ಹೆರಿಟೇಜ್ ಸೆಂಟರನ್ನು ನಾವು ಫಸ್ಟು ವಿಸಿಟ್ ಮಾಡೋಣ. ಇಲ್ಲಿ ಟೋಟಲ್ ಆಗಿ ಮ್ಯೂಸಿಯಮಲ್ಲಿ 18 ಅಥೆಂಟಿಕ್ ಸೌತ್ ಇಂಡಿಯನ್ ಹೌಸಸನ್ನು ನೋಡ್ಬೋದು, ರಿಪ್ರೆಸೆಂಟಿಂಗ್ ಡಿಫ್ರೆಂಟ್ ರೀಸನ್ ಆ್ಯಂಡ್ ಆರ್ಕಿಟೆಕ್ಚರ್ ಸ್ಟೈಲು. ಬಟ್ ಇವಾಗ ಕರ್ನಾಟಕದ 3 ಇದೆ. ಫಸ್ಟ್ ಇವಾಗ ನೀವು ನೋಡ್ತಾ ಇರುವಂಥದ್ದು ಬಂಜಾರಸ್ ಅಥವಾ ಲಂಬಾಣಿಸ್ ಅಂತ ಏನು ಕರಿತೀವಿ. ಅವ್ರ ಒರಿಜಿನ್ ಬಂದುಬಿಟ್ಟು ರಾಜಸ್ಥಾನಿ, ಬಟ್ ಅವ್ರು ಎಲ್ಲ ಕಡೆನೂ ಡಿಸ್ಪರ್ಸ್ ಆಗಿದ್ದಾರಲ್ವ. ಕರ್ನಾಟಕ, ಆಂಧ್ರ ಹಾಗೂ ತೆಲಂಗಾಣದಲ್ಲಿ ಜಾಸ್ತಿ ನೋಡ್ಬೋದು. ಸೊ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ ಆರ್ಟ್ ಕಲ್ಚರ್ಸ್ ಇವತ್ತು. ಇದು ಫಸ್ಟ್ ನೀವು ನೋಡ್ತಾ ಇರುವಂಥದ್ದು. ದೆನ್ ನೀವು ಕರ್ನಾಟಕ ಹೆರಿಟೇಜ್ ಅಂತ ಬಂದಾಗ ಹೌಸಲ್ಲಿ ನೀವು ಮುಸ್ಲಿಂ ಟ್ರೇಡರ್ಸು, ವೀವರ್ಸು, ಕೊಡವ ಹೌಸನ್ನು ನೋಡ್ಬೋದು. ಸೊ ಬನ್ನಿ ಇವಾಗ ನಾವು ಎಕ್ಸ್ಪ್ಲೋರ್ ಮಾಡೋಣ ಕನ್ನಡಿಗರ ಪ್ರಾಪರ್ ಹೌಸ್ ಅಂದರೆ ಇಳ್ಕಲ್ ಹೌಸನ್ನು ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಗೋ ಇನ್ಸೈಡ್. ಸೊ ಕಂಪ್ಲೀಟ್ ಆದ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಡೆಫಿನೆಟ್ಲಿ ಇದು ಕೊಡುತ್ತೆ. ಯಾವುದೇ ರೀತಿ ಆರ್ಟಿಫಿಷಿಯಲಿ ಯಾವ ಥರ ಒಂದು ಮನೆ ಇರುತ್ತೆ ಅಂದರೆ ಆ ಟೈಮಲ್ಲಿ, ಬ್ಯಾಕಿನ ಟೈಮಲ್ಲಿ ಯಾವ ಥರ ಇರ್ತಾ ಇತ್ತು ಅದೇ ಥರ ಫರ್ನಿಚರ್ಸ್ಗಳು, ವುಡನ್ ಮಟೀರಿಯಲ್ಸ್ಗಳು, ಎಲ್ಲ ಸೀಲಿಂಗ್ಸ್ಗಳನ್ನು. ಓ ಮೈ ಗಾಡ್, ಕಾಂತಾರ, ಇನ್ಸ್ಪೈರ್ಡ್ ಬೈ ಕಾಂತಾರನ ಏನಿದು, ಭೂತಕೋಲ. ಇಳ್ಕಲ್ ಹೌಸ್ ಅಂತ ನಾನು ಅಂದ್ಕೊಂಡಿದ್ದು ಮೋಸ್ಟ್ಲಿ ನೇಗೆ ಮಾಡ್ತೀವಲ್ವ ವಿವಿಂಗ್ ಮಾಡೋದು, ಸೊ ಅದ್ರ ಬಗ್ಗೆ ಏನು ಡೀಟೇಲ್ಸಿಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಮೋಸ್ಟ್ ಆಫ್ ದಿಸ್ ಇಳ್ಕಲ್ ಹೌಸ್ ನಾರ್ತ್ ಕರ್ನಾಟಕ ಅಲ್ವಾ, ಅಂದರೆ ನಾರ್ತನ್ ಬಾಗಲಕೋಟೆ ಆ ಕಡೆಯಿಂದ ಅಂದರೆ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ಅವ್ರು ಕಾಂತಾರದ್ದು ಕೂಡ ಕೆಲವೊಂದು ಹಾಕಿದ್ರು. ದ್ಯಾಟ್ ಮೀನ್ಸ್ ಕರ್ನಾಟಕದ ಒಂದೇ ಇದನ್ನು ಸೌತ್ ನಾರ್ತ್ ಅದನ್ನೆಲ್ಲನೂ ಕೂಡ ಒಟ್ಟಿಗೆ ಇದನ್ನು ಸ್ಟಫ್ ಮಾಡೋಕೆ ಅವ್ರು ಟ್ರೈ ಮಾಡಿದೆ. ಬಟ್ ಒಳ್ಳೆ ರಿಪ್ರೆಸೆಂಟೇಷನ್. ಇಲ್ಲಿದೆ ನೋಡಿ ಇಳ್ಕಲ್ ಸೀರೆದು ಪ್ರಾಪರ್ ಆಗಿರುವಂಥದ್ದು, ನೇಗೆ ಮಾಡುವಂಥದ್ದು. ಆ್ಯಂಡ್ ದೆನ್ ಹಳೆ ಕಾಲದ ರೊಟ್ಟಿ ಮಾಡ್ತೀಯನವ್ವ ನೋಡು, ನಮ್ಮತ್ತೆ ಕೇಳ್ತಾ ಇದ್ದಾರೆ, ಬಡಿ ಬಡಿ ರೊಟ್ಟಿ ಬಡಿ, ಕಾಯಿಸು ಹಂಡಿ ನೀರು ಕಾಯಿಸ. ಇದೆಲ್ಲ ಪಾತ್ರೆಗಳು ಆವಾಗಿನ ಕಾಲದ್ದು, ನಮ್ಮನೆಲ್ಲ ಇರ್ತಾ ಇತ್ತು ಚಿಕ್ಕ ಚಿಕ್ಕ ಎಲ್ಲ. ದೇವ್ರ ಕೊಡ ನೋಡೋಣ. ರಿಪ್ರೆಸೆಂಟೇಷನ್ ಆಫ್ ಕರ್ನಾಟಕ ಹೌಸ್. ಬಾಗಲಕೋಟ್ ಹೌಸ್ ನೋಡಾಯ್ತಲ್ವಾ, ನಾರ್ತ್ ಕರ್ನಾಟಕ. ಬನ್ನಿ ಇವಾಗ ಎಕ್ಸ್ಪ್ಲೋರ್ ಮಾಡೋಣ. ಐ ಥಿಂಕ್ ಯಾವ್ದು ಮಾಡ್ತೀವಿ ಗೊತ್ತಿಲ್ಲ, ಹೊರಗಡೆ ಎಲ್ಲ ಆಲ್ಮೋಸ್ಟ್ ಸ್ಟೂಡೆಂಟ್ಸ್ಗಳೇ ಬಂದಿದ್ರು. 2 ನೋಡಿದ್ವಿ ಕರ್ನಾಟಕದ್ದು, 1 ಬಾಕಿ ಇದೆ. ಕೊಡವ ಹೌಸ್ ಅಂತ ಹೇಳಿದ್ರೆ ಅದನ್ನು ಯಾವಾಗ ನೋಡ್ತೀವಿ ಗೊತ್ತಿಲ್ಲ. ಐ ಥಿಂಕ್ ಇದು ಆಂಧ್ರ ಹೌಸ್ ಅಂತ ಇವಾಗ ನಾವು ಎಂಟ್ರಿ ಕೊಡ್ತಾ ಇರೋದು. ಎಸ್, ದಿಸ್ ಒನ್ ಇಸ್ ಆಂಧ್ರ ಹೌಸ್. ಆಂಧ್ರದಲ್ಲಿ ಯಾವ ಥರ ಹೌಸ್ ಇರುತ್ತೆ, ನಾರ್ಮಲ್ ಟಿಪಿಕಲ್ ಅಥವಾ ಅಥೆಂಟಿಕ್ ಆದ ಆಂಧ್ರ ಹೌಸನ್ನು ನೋಡ್ಬೋದು. ಅವರ ಆರ್ಟ್ ಕಲ್ಚರು, ದೇವರೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಲೆಟ್ಸ್ ಮೂವ್ ಆನ್ ಟು ಡಿಫ್ರೆಂಟ್ ರೂಮ್. ಮತ್ತೇನಿದೆ ಇಲ್ಲಿ,
ಸೊ ಆ ಫರ್ನಿಚರ್ ಆಗಲಿ, ಸೀಲಿಂಗು, ಆ ಕಂಪ್ಲೀಟ್ ಡೀಟೇಲಿಂಗನ್ನು ನೋಡಿ ಅವ್ರು ಕ್ಲೇಮ್ ಮಾಡೋ ಪ್ರಕಾರ, ಅವ್ರ ವೆಬ್ಸೈಟಲ್ಲಿ ಕ್ಲೇಮ್ ಮಾಡೋ ಪ್ರಕಾರ ಪ್ರತಿಯೊಂದು ವಸ್ತುಗಳನ್ನು ಏನು ಇವರು ಯೂಸ್ ಮಾಡಿದ್ದಾರೆ, ಫರ್ನಿಚರ್ಸ್ ಆಗಲಿ, ಸೀಲಿಂಗ್ಸ್ ಆಗಲಿ, ಮೆಟಲ್ಸ್ ಆಗಲಿ, ವುಡನ್ ಥಿಂಗ್ಸ್ ಆಗಲಿ, ಅದನ್ನೆಲ್ಲನೂ ಕೂಡ ಪ್ರಾಪರಾಗಿ ಆ ಸ್ಟೇಟಿಂದ, ಆ ಪ್ಲೇಸಸ್ಸಿಂದ ಅವರು ಬಾರೋ ಮಾಡ್ಕೊಂಡಿರುವಂಥದ್ದು. ದಿಸ್ ಇಸ್ ಆಂಧ್ರ ಹೌಸ್. ಇವಾಗ ಏನು ನಾವು ಎಂಟ್ರಿ ಮಾಡಿದ್ವಿ ಅದು ಆಂಧ್ರ ಹೌಸು. ಐ ಥಿಂಕ್ ಇವಾಗ ನಾವು ನೆಕ್ಸ್ಟ್ ಎಂಟ್ರಿ ಮಾಡ್ತಾ ಇರುವಂಥದ್ದು ಕರ್ನಾಟಕದ ಇನ್ನೊಂದು ಹೌಸ್ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಮ್ಯಾಪಲ್ಲಿ, ಕೊಡವ ಹೌಸು ಅಥವಾ ವಿರಾಜ್ಪೇಟ್, ಕೂರ್ಗ್ ಇದಲ್ಲ. ಐ ಥಿಂಕ್ ಇದು ಸುಮ್ಮನೆ ಆರ್ಟ್ ಗ್ಯಾಲರಿ ಅನಿಸುತ್ತೆ. ಎಲ್ಲದಕ್ಕೂ ಕೂಡ ಪ್ರೈಸ್ ಟ್ಯಾಗನ್ನು ಹಾಕಿದ್ರು. 1 lakh, more than 25,000 ಎಲ್ಲ ಇತ್ತು. ಐ ಥಿಂಕ್ ಟೆಂಪ್ರವರಿ ಆರ್ಟ್ ಗ್ಯಾಲರೀಸ್ ಬರುತ್ತಲ್ವ, ಅದು ಡಿಸ್ಪ್ಲೇ ಚೇಂಜ್ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಅನಿಸುತ್ತೆ. ಆ್ಯಂಡ್ ಮೇಲ್ಗಡೆ ಲೈಬ್ರರಿನ ಕೂಡ ನೀವು ನೋಡ್ಬೋದು. ಇದು ಸೀಲಿಂಗಲ್ಲಿ ಮೇಲ್ಗಡೆ ಲೈಬ್ರರಿ ಕೂಡ ಇದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು. ಬನ್ನಿ ಇವಾಗ ಮುಂದೆ ಏನೇನಿದೆ ನೋಡೋಣ. ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಅಥೆಂಟಿಕ್ ಆಂಧ್ರ ಹೌಸು. ಏನ್ಷಿಯಂಟ್ ಟೈಮಲ್ಲಿ, ಅಂದರೆ ಆಲ್ಮೋಸ್ಟ್ ಬ್ಯಾಕ್ ಇನ್ ಟೈಮಲ್ಲಿ ಯಾವ ಥರ ಇತ್ತು ಅಂತ ನೋಡ್ಬೋದು. ಪುಟ್ಟದಾದ್ದು ಅವರ ಕಿಚನ್ ಏರಿಯಾ ಆಗಲಿ ಅದನ್ನೆಲ್ಲ ನೋಡಿ ಎಷ್ಟೆಲ್ಲ ಡಿಫ್ರೆಂಟ್ ಆಗಿದೆ ಅಲ್ವಾ. ನಮ್ಮದಕ್ಕೂ ಅವ್ರದ್ದಕ್ಕೂ, ಕನ್ನಡಿಗರ ಮನೆಗೂ ಸ್ವಲ್ಪ, ಗುಡಿಸಲು ಮನೆಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್. ತೆಲಂಗಾಣ. ಅವರು ಆವಾಗಲೇ ನಾನು ನೋಡಿದ್ದು ತೆಲಂಗಾಣ ಹೌಸ್ ಅಂತ. ಆಂಧ್ರ ತೆಲಂಗಾಣ ಕನ್ಫ್ಯೂಷನ್ ಆಗುತ್ತೆ. ಐ ಥಿಂಕ್ ಇದು ಚಿಕ್ಕಮಗಳೂರು ಹೌಸ್. ಡೆಫಿನೆಟ್ಲಿ ದಿಸ್ ಇಸ್ ದ ಚಿಕ್ಕಮಗಳೂರು ಹೌಸು. ಅವ್ರೇನು ಚಿಕ್ಕಮಗಳೂರು ಹೌಸ್ ಅಂತ ಏನು ಮೆನ್ಷನ್ ಮಾಡಿದ್ರು, ಐ ಥಿಂಕ್ ಇದೆ ಅನಿಸುತ್ತೆ. ಇಲ್ಲಿ ಅವರು ಚಿಕ್ಕಮಗಳೂರು ಹೌಸ್ ಅಂದರೆ ಆ ಸೀಲಿಂಗು, ಆ ಮೆಟಲ್ಲು ಅದನ್ನೆಲ್ಲ ಅಷ್ಟೇ ಯೂಸ್ ಮಾಡಿದ್ದಾರೆ. ಕಂಬಗಳನ್ನು ನೀವು ಡೀಟೇಲಿಂಗನ್ನು ನೋಡ್ಬೋದು ವಿಂಡೋಸ್ಗಳಿಗೆಲ್ಲ. ಬಟ್ ಇಲ್ಲಿ ಡಿಸ್ಪ್ಲೇ ಮಾಡಿರುವಂಥ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದ ಏನು ಬರುತ್ತೆ, ನಮ್ಮ ಹಿಸ್ಟೋರಿಕಲ್ ಸೈಟ್ಗಳೇನಿದೆ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಒಂದೇ ಕಡೆ ನೀವು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ಎಲ್ಲ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡಿದ್ದಾರೆ. ನಮ್ಗೆ ಉತ್ತರ ಕನ್ನಡ, ಕಾರವಾರದ್ದು, ಬೀದರ್ ಅದೆಲ್ಲ ನೋಡಿ ತುಂಬ ಖುಷಿ ಅನಿಸ್ತಾ ಇತ್ತು. ನಮ್ಮ ನಾಡಿನದೆಲ್ಲ ತುಂಬ ಚೆನ್ನಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವಳು ಎಲ್ಲ ಕಡೆಯೂ ಅಲ್ಲಿ ಟೆಲಿವಿಷನ್ಸನ್ನು ಇಟ್ಟಿದ್ದಾರೆ, TV ಇಟ್ಟಿದ್ದಾರೆ ಆಯಿತಾ. ಸೊ ಡಿಸ್ಪ್ಲೇ ಆಗ್ತಾ ಇರುತ್ತೆ ಪ್ರತಿಯೊಂದು ಪ್ಲೇಸಿನ ಹಿಸ್ಟ್ರಿ ಬಗ್ಗೆ ಡೀಟೇಲಿಂಗು ಎಲ್ಲನೂ ಬರ್ತಾ ಇರುತ್ತೆ. ನೀವು ಅಲ್ಲಿ ನಿಂತ್ಕೊಂಡು ಡಾಕ್ಯುಮೆಂಟೇಷನ್ ಮಾಡೋರಿದ್ರೆ, ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಇರ್ತಾರಲ್ವಾ, ಅಂದರೆ ಸ್ಟೂಡೆಂಟ್ಸ್ಗಳು, ಸೊ ಅವ್ರು ಬಂದರೆ ಅವರು ಕೂಡ ಡೀಟೇಲಿಂಗನ್ನು ಕಲೆಕ್ಟ್ ಮಾಡ್ಕೋಬೋದು, ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು. ಸೊ ಯಾರು ಇರಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಬಟ್ ಟೆಲಿವಿಷನ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಅಲ್ಲಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನೀಟಾಗಿ ಅದನ್ನು ನೋಡ್ಬೋದು. ಸೊ ಆ ಇಲ್ಲಿ ವಾಲಲ್ಲಿ ಏನು ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲಿ ಡೀಟೇಲಿಂಗ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಮೇಲ್ಗಡೆ ಕೂಡ ಏನೋ ಇದೆ, ಬನ್ನಿ ಅದನ್ನು ಕೂಡ ನೋಡ್ಕೊಂಡು ಬಂದುಬಿಡೋಣ. ಅದನ್ನು ಯಾಕೆ ಮಿಸ್ ಮಾಡೋದಲ್ವಾ. ಇದು ಮುಸಲ್ಮಾನ್ ಅವ್ರದ್ದು ಏನಾದರೂ ಅನಿಸುತ್ತೆ, ನನಗೇನು ಅರ್ಥ ಆಗಿಲ್ಲ. ಮುಸ್ಲಿಂ ಕಮ್ಯುನಿಟಿ ಅವ್ರದ್ದು. ಲೆಟ್ಸ್ ಗೋ. ಮತ್ತೇನು ನೋಡ್ಬೋದು ಅಂತ ನೋಡೋಣ. ಹೊರಗಡೆ ಹೋಗೋಣ ಫಸ್ಟು. ತುಂಬ ಚೆನ್ನಾಗಿದೆ ಅಲ್ವಾ ಈ ಥರದ್ದೆಲ್ಲ ಸೀಲಿಂಗು, ಆ ಕಂಬಗಳು, ಮರದ ಕಂಬಗಳೆಲ್ಲ ನೋಡಿದಂಗೆ ಪರಮಾತ್ಮ ಮೂವಿಗೆ ನೆನಪಾಗ್ತಾ ಇರುತ್ತೆ. ಬನ್ನಿ ಹೊರಗಡೆ ಹೋಗೋಣ. ಇವಾಗ ನೀವು ನೋಡ್ತಾ ಇರುವಂಥದ್ದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸ್ಟ್ರೀಟು. ಸೊ ಇಲ್ಲಿ ಪರ್ಚೇಸನ್ನು ಮಾಡ್ಬೋದು. ಹ್ಯಾಂಡ್ ಮೇಡ್ ಎಲ್ಲನೂ ಇರುತ್ತೆ. ಆ್ಯಂಡ್ ದೆನ್ ಕೆಲವೊಂದು ಪೇ ಮಾಡಿ ನೀವು ಪೇಂಟ್ ಮಾಡೋದು, ಪೋಟ್ರಿ ಅದೆಲ್ಲ ಕೂಡ ಇದೆ ಅಂತ ನಾನು ಅದನ್ನು ಮ್ಯಾಪಲ್ಲಿ ನೋಡಿದ್ದೀನಿ. ಲೆಟ್ಸ್ ಓಕೆ, ಇಲ್ಲಿದೆ ನೋಡಿ. ಐ ಥಿಂಕ್ ಕಿಡ್ಸ್ಗಳಿಗೆ 60 rupees 40 rupees ಹತ್ರ ಪೇ ಮಾಡಿದರೆ ನೀವು ಆರಾಮಾಗಿ ಒಳ್ಳೆ ಟೈಮನ್ನ ಸ್ಪೆಂಡ್ ಮಾಡ್ಬೋದು ಕಿಡ್ಸ್ಗಳೆಲ್ಲ. ಸೊ ಹೀಗೆ ಮುಂದೆ ನಡ್ಕೊಂಡು ಹೋದರೆ ಫೋಕ್ ಡಾನ್ಸ್ ಕೂಡ ಇದೆ, ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಆವಾಗ ಸ್ವಲ್ಪ ಬ್ರೇಕ್ ಕೊಟ್ಟು ಅವರು ಫೋಕ್ ಡಾನ್ಸ್ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಎಂಜಾಯ್ ಮಾಡ್ಬೋದು. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ ನಾವು ತಮಿಳ್ನಾಡು ಸ್ಟ್ರೀಟ್ ಕಡೆಗೆ. ಓಕೆ, ಇವಾಗ ನಾವು ಎಂಟ್ರಿ ಕೊಡ್ತಾ ಇರುವಂಥದ್ದು ತಮಿಳ್ನಾಡು ಸೇಕ್ರೆಡ್ ಸ್ಟ್ರೀಟು. ಅಂದರೆ ಇಲ್ಲೆಲ್ಲನೂ ಕೂಡ ಅವ್ರ ದೇವರನ್ನ ನೋಡ್ಬೋದು. ದ್ವಾರ ಅಂದರೆ ಕ್ಷೇತ್ರಪಾಲ ಅಂತ ಏನು ಕರಿತೀವಿ, ಅಯ್ಯಪ್ಪನ್ ಗಾಡ್, ಅದೆಲ್ಲ ನೋಡ್ಬೋದು. ಆ್ಯಂಡ್ ದೆನ್ ಅವರ ಗುಡಿಸಲುಗಳು ಯಾವ ಥರ ಇತ್ತು ಬ್ಯಾಕ್ ಇನ್ ಟೈಮಲ್ಲಿ, ಸೊ ಅದನ್ನು ಕೂಡ ನೀವು ನೋಡ್ಬೋದು ತಮಿಳ್ನಾಡಿಂದು. ಸೊ ಬನ್ನಿ ಎಂಟ್ರಿ ಕೊಟ್ಟು ಯಾವ ಥರ ಇತ್ತು ಅಂತ ನೋಡೋಣ. ಇದೆಲ್ಲ ಮಡ್ ಹೌಸ್ಗಳು. ಅವ್ರು ಕೆಲವೊಂದು ಡಿಸ್ಟಿಕ್ಕಲ್ಲಿ ಇರುವಂತಹ ಹೌಸ್ಗಳನ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ. ಅಂದರೆ ಅವ್ರ ಮ್ಯಾಪಿನ ಪ್ರಕಾರ ಬಾಸ್ಕೆಟ್ ವೀವರ್ಸ್ ಮಡ್ ಹೌಸ್ ಅಂತ. ಚೆನ್ನಾಗಿದೆ ನೋಡುವಂಥದ್ದು. ಬನ್ನಿ ಮತ್ತೇನೇನು ನೋಡೋಕ್ಕೆ ಸಿಗತ್ತೆ ಅಂತ ನೋಡೋಣ. ತಮಿಳ್ನಾಡ್ದು ಇಲ್ಲಿ ಪೋಟ್ರಿ ಕೂಡ ಇದೆ. ಓಕೆ ಬನ್ನಿ ಇವಾಗ ಇನ್ನೊಂದು ತಮಿಳ್ನಾಡು ಮನೆಗೆ, ಅಥೆಂಟಿಕ್ ಮನೆಗೆ ನಾವು ಎಂಟ್ರಿಯನ್ನು ಕೊಡೋಣ. ಏನೇನಿದೆ, ಓ ಮೈ ಗಾಡ್, ಇಲ್ಲಿ ಮದುವೆ ಏನೋ ಒಂದು ಥರ ಮಾಡಿದ್ದಾರೆ ಥೀಮು. ಇಟ್ಸ್ ಗುಡ್. ಅವ್ರದೆಲ್ಲ ಮಣ್ಣಿನ ಮಡಿಕೆಗಳು ಇದನ್ನೆಲ್ಲ ನೋಡಿ ಫೋಟೋಶೂಟ್ ಕೂಡ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ತಮಿಳ್ನಾಡು ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಬರ್ತಾರೆ. ಸೊ ತಮಿಳ್ನಾಡು ಸ್ಟ್ರೀಟಲ್ಲಿ ನೀವು ಸಾಕಷ್ಟು ಮನೆಗಳನ್ನು ನೋಡ್ಬೋದು. ಬ್ರಾಹ್ಮಿಣ್ ಹೌಸು, ಅಂಬೂರ್ ಹೌಸು, ಎಲ್ಲ ಆರ್ಟ್ ಅವ್ರ ಗ್ಯಾಲರಿಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲಿ ಚೆನ್ನಾಗಿ. ಬನ್ನಿ ಇವಾಗ ನೋಡ್ರಿ. ಯಪ್ಪ ಚೆನ್ನಾಗಿದೆ ಅಲ್ವಾ ಆ ಚಾರಿಯಟ್, ಟೆಂಪಲ್ ಚಾರಿಯಟ್ಸ್ ಎಲ್ಲ.
ಇದನ್ನೆಲ್ಲ ಡೀಟೇಲ್ ಆಗಿ ನಾನೇನು ಅದನ್ನು ಮೆನ್ಷನ್ ಮಾಡಲ್ಲ. ನೀವು ಬನ್ನಿ, ತಪ್ಪದೇ ಇಲ್ಲಿ ಮಿಸ್ ಮಾಡದೆ ಬನ್ನಿ. ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಬನ್ನಿ, ಸ್ಟೂಡೆಂಟ್ಸ್ ಇದ್ದರೆ ಅವರನ್ನು ಕೂಡ ಕರ್ಕೊಂಡು ಬನ್ನಿ. ಇದನ್ನೆಲ್ಲ ತೋರಿಸಿ ನೀವು ಒಂದೇ ಪ್ಲೇಸಲ್ಲಿ 4-5 ಸ್ಟೇಟಿನ ಒಂದು ಎಕ್ಸ್ಪ್ಲನೇಷನನ್ನು ಆರಾಮಾಗಿ ಕೊಡ್ಬೋದು. ವಿತ್ ರೀಪ್ರೆಸೆಂಟೇಷನ್ ಚೆನ್ನಾಗಿದೆ ಇಲ್ಲೆಲ್ಲನೂ ಕೂಡ ಡಿಸ್ಪ್ಲೇ ಮಾಡಿರುವಂಥದ್ದು. ಡೀಟೇಲಿಂಗು ಅಷ್ಟೇ ಒಳ್ಳೆಯದಾಗಿ ಹಿಸ್ಟ್ರಿಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಯಾರೂ ಇರೋಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಒಂದು ಟೆಲಿವಿಷನ್ ಇರುತ್ತೆ ಅಷ್ಟೇ. ಇಲ್ಲಾಂದರೆ ನೀವು ಗೈಡ್ ಅಂತೂ ನನಗಂತೂ ಏನು ಕಾಣಿಸಿಲ್ಲ ಅಲ್ಲಿ. ಗೈಡ್ ಅವಶ್ಯಕತೆ ಇಲ್ಲ, ಓದಕ್ಕೆ ಬರುತ್ತಲ್ವ, ಓದ್ಕೊಳ್ಳಿ ಅಷ್ಟೇ, ಇಂಗ್ಲೀಷಲ್ಲಿ ಇರುತ್ತೆ. ಇಲ್ಲಿ ಕೃಷ್ಣ ನೋಡಿ, ವಿಷ್ಣುವಿನ ಅವತಾರಗಳನ್ನು ಜಾಸ್ತಿ ಇಲ್ಲಿ ನೋಡ್ಬೋದು. ಫೈನಲಿ ಒಂದೇನು ಅವ್ರದ್ದು ಎಕ್ಸಿಬಿಷನ್, ರಿಲಿಜಿಯಸ್ ಆರ್ಟ್ ಎಕ್ಸಿಬಿಷನ್ ಏನಿತ್ತು ಕಂಪ್ಲೀಟ್ ಆಗಿ ಇದು ಒಂದೇ ಹೌಸಲ್ಲಿ ನೀವು ನೋಡ್ಬೋದು. ಅಂಬೂರ್ ಹೌಸ್ ಒಳಗಡೆ ಬಂದರೆ ಈ ಎಕ್ಸಿಬಿಷನ್ ಆಫ್ ರಿಲಿಜಿಯಸ್ ಆರ್ಟನ್ನು ನೀವು ನೋಡ್ಬೋದು. ಚೆನ್ನಾಗಿದೆ ಅಲ್ವಾ? ಆವಾಗಲೇ ನಾವು ಹೊರಗಡೆಯಿಂದ ತಮಿಳ್ನಾಡು ಹೌಸ್ ಸ್ಟ್ರೀಟನ್ನು ನೋಡಿದ್ದೀವಲ್ವ, ಎಲ್ಲನೂ ಇಂಟರ್ ಕನೆಕ್ಟೆಡ್ ಆಗಿದೆ ಮೋಸ್ಟ್ಲಿ. ಇದು ಅಗ್ರಹಾರ ಬ್ರಾಹ್ಮಿನ್ ಹೌಸ್ ಅಂತ ಅನ್ಸುತ್ತೆ. ತಾಳೆಗರಿಯನ್ನು ಕೂಡ ನೋಡ್ಕೊಳ್ಳಿ. ಮತ್ತೇನೇನಿದೆ ಇಲ್ಲಿ? ಓ, ದೇವರಿದೆ, ಗುಡಿ ಇದೆ, ದೇವ್ರ ಮನೆ ಇದೆ. ಅಲ್ಲೆಲ್ಲ ಅವ್ರು ಡೀಟೇಲ್ ಹಾಕಿದ್ದಾರೆ ಆಯಿತಾ. ಸೊ ಯಾವ ಮನೆ ಇದನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂತ, ಕೆಲವೊಂದು ಕಮ್ಯುನಿಟಿದು, ಡಿಸ್ಟಿಕ್ದು ಅದೆಲ್ಲ ರಿಪ್ರೆಸೆಂಟ್ ಮಾಡುವಂಥ ಹೌಸ್ಗಳನ್ನು ನೀವು ಇವಾಗ ನೋಡ್ತಾ ಇರುವಂಥದ್ದು. ತುಳಸಿ ಗಿಡನೂ ಇದೆ, ನೋಡ್ಕೊಳ್ಳಿ. ಐ ಥಿಂಕ್ ಅವಳು ಆರ್ಕಿಟೆಕ್ಟ್ ಕಲಿತಾ ಇದ್ದಾಳೆ ಅನ್ಸುತ್ತೆ. ಏನು ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ಕೊತಾ ಇದ್ಲು. ಅಸೈನ್ಮೆಂಟ್ ಎಲ್ಲ ಇರುತ್ತಲ್ವ, ಅದಕ್ಕೂ ಬಂದಿದ್ದರು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು. ಸೊ ಇಲ್ಲಿ 100 ರೂಪೀಸ್ ಕೊಟ್ಟರೆ ಮೆಹಂದಿ ಕೂಡ ಹಾಕ್ಕೊಡ್ತಾರೆ. ಇದು ಪಕ್ಕ ಟಿಪಿಕಲ್ ತಮಿಳಿಯನ್ಸ್ ಹೌಸ್ ಇವಾಗ ನೀವು ನೋಡ್ತಾ ಇರುವಂಥ ಎಲ್ಲನೂ ಕೂಡ. ಸೊ ಎಲ್ಲ ಯುಟೆನ್ಸಿಲ್ಸನ್ನೆಲ್ಲ ನೋಡ್ಬೋದು. ಸೊ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ಮ್ಯೂಸಿಕಲ್ ಐಟಮ್ಸ್ಗಳು, ಸೊ ಎಲ್ಲನೂ ನೋಡ್ಕೊಳ್ಳಿ ನೀಟಾಗಿ. ಸೊ ಈ ಕೋರ್ಟ್ ಯಾರ್ಡ್ ಏನಿದೆ ತುಂಬ ಚೆನ್ನಾಗಿದೆ ಅಲ್ವ, ಈ ಥರ ಒಂದು ಅರೇಂಜ್ಮೆಂಟ್ ಇರುವಂಥದ್ದು. ಅಲ್ಲಿ ಲೈವ್ ಡ್ರಾಯಿಂಗ್ ಕೂಡ ಮಾಡ್ತಾರೆ ಆಯಿತಾ. ಸೊ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಇದು ತಮಿಳ್ನಾಡು ಹೌಸು. ಸೊ ಅಲ್ಲೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ ಯಾವ ರೀಪ್ರೆಸೆಂಟೇಷನ್ ಆಫ್ ಯಾವ ಕಮ್ಯುನಿಟಿಗೆ ಸೇರುತ್ತೆ ಅಥವಾ ಅದನ್ನೆಲ್ಲನೂ ಕೂಡ ಮಾಡಿದ್ದಾರೆ ಆಯಿತಾ. ಸೊ ಅದನ್ನು ಕೂಡ ನೀವು ಡೀಟೇಲಾಗಿ ನೋಡ್ಕೋಬೋದು. ತುಂಬ ಚೆನ್ನಾಗಿದೆ ಅಲ್ವಾ, ತುಂಬ ದೊಡ್ಡದಾಗಿ ಕೂಡ ಇದೆ ಈ ಮನೆ. ತಮಿಳ್ನಾಡು ಹೌಸು ನೋಡಿದ್ದು. ಇಲ್ಲಿ ನೀವು ಕೆಲವೊಂದಿಷ್ಟು ಟೆಕ್ಸ್ಟೈಲ್ ಎಕ್ಸಿಬಿಷನ್ ಥರ ನೋಡ್ಬೋದು. ಕಲಂಕರಿ ಡಿಸೈನಿಂಗ್ ಬರುತ್ತಲ್ವ, ಕ್ಲಾತ್ ಸಾರಿ ಡಿಸೈನಿಂಗ್ ಎಲ್ಲ, ಸೊ ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಆಗಿನ ಕಾಲದ ಟ್ರಂಕ್ಗಳು. ಸೊ ಇಲ್ಲಿ ಬ್ರಿಟಿಷರಿಗೂ ಕೂಡ ತುಂಬ ಇಷ್ಟ ಆಗ್ತಾಯಿತ್ತು ಕಲಂಕರಿ ಡಿಸೈನು. ಸೊ ಅದನ್ನೆಲ್ಲ ಡಿಸ್ಪ್ಲೇ ಕೂಡ ಮಾಡಿದ್ದಾರೆ, ಹಿಸ್ಟ್ರಿ ಕೂಡ ಮೆನ್ಷನ್ ಮಾಡಿದೆ. ಬನ್ನಿ ಇವಾಗ ಮತ್ತೇನೇನಿದೆ ಅಂತ ನೋಡೋಣ. ಮಾಂಗಲ್ಯಂ ತಂತು ನಾನು ಕೇರಳ ಸ್ಟೈಲ್ ಮನೆನ ಇವಾಗ ನೋಡೋಣ. ತುಂಬ ಚೆನ್ನಾಗಿ ಕುಟ್ಟನ್ ಮನೆ ಏನೋ ತುಂಬ ಚೆನ್ನಾಗಿದೆ. ಕೇರಳ ವೈಬು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಮನೆ ಎಲ್ಲ. ಬನ್ನಿ ಯಾವ ಥರ ಇದೆ ನೋಡೋಣ. ಓಕೆ, ಆಲ್ಮೋಸ್ಟ್ ನೀವು ಮಲಯಾಳಂ ಮೂವಿಯಲ್ಲಿ ನೋಡಿದರೆ ಅವ್ರು ನ್ಯಾಚುರಲ್ ಆ ರಾ ಎಲಿಮೆಂಟನ್ನು ಅವರು ಪಿಕಪ್ ಮಾಡಿರ್ತಾರೆ, ಅಂದರೆ ಅದೇ ಇರುತ್ತೆ. ಸೊ ಮಲಯಾಳಂ ಮೂವೀಸನ್ನು ನೀವು ನೋಡೋರಾಗಿದ್ದರೆ ಡೆಫಿನೆಟ್ಲಿ ಇದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಅದೇ ಥರದ ಫರ್ನಿಚರ್ಸ್ಗಳು ಇಂಟೀರಿಯರ್ ಒಳಗಡೆ ಎಲ್ಲ ಅದೇ ಡಿಸ್ಪ್ಲೇ ಮಾಡಿರೋದನ್ನು ನೋಡ್ಬೋದು. ಸೊ ಇಲ್ಲಿ ಜಸ್ಟ್ ಒಂದು ಮನೆಯನ್ನಷ್ಟೇ ರಿಪ್ರೆಸೆಂಟ್ ಮಾಡಿದೆ. ಇಲ್ಲಿ ಅವರ ಸ್ಟೇಟಿನ ಕಲ್ಚರ್ಸು, 3 ಕಮ್ಯುನಿಟಿ ಬರುತ್ತಲ್ವ, ಹಿಂದೂ, ಮುಸಲ್ಮಾನ್ ಮತ್ತು ಕ್ರಿಶ್ಚಿಯನ್ಸು, ಅದೆಲ್ಲನೂ ಕೂಡ ಅವರು ಪೋರ್ಟ್ರೇ ಮಾಡೋಕ್ಕೆ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೀಟಾಗಿ ಡೀಟೇಲಾಗಿ ನೋಡ್ಬೋದು. ಇದು ಯಾವ ಏರಿಯಾ ಏನೋ ನನಗೆ ತುಂಬ ಇಷ್ಟ ಆಯಿತು. ಇದು ಕೇರಳ ಹೌಸ್ ಏನಿದೆ ರಿಪ್ರೆಸೆಂಟೇಷನ್ ತುಂಬ ಇಷ್ಟ ಆಯಿತು. ಕೇರಳ ಮತ್ತು ತಮಿಳ್ನಾಡು ಹೌಸಿಗೆ ಅವ್ರು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಈ ಮ್ಯೂಸಿಯಮಲ್ಲಿ. ಅಂದರೆ ಜಾಸ್ತಿ ಮನೆಗಳನ್ನು ಅವರು ಇದನ್ನೆಲ್ಲ ನೋಡ್ಬೋದು, ಆರ್ಟ್ಗಳನ್ನು ಕಂಪ್ಯಾರಿಟಿವ್ಲಿ. ಅಂದರೆ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಆರ್ಟ್ ಗ್ಯಾಲರಿ ಹತ್ತಿರ ಅವ್ರು ಏನು ಮಾಡಿದ್ದಾರೆ ಕಲೆಕ್ಟಿವ್, ಅದು ಕಂಪೇರ್ ಮಾಡಿದ್ರೆ ಕೇರಳ ಮತ್ತು ತಮಿಳ್ನಾಡು ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿದೆ ಆಯಿತಾ. ಅಂದರೆ ಜಾಸ್ತಿ ಅವರು ಕಲೆಕ್ಟ್ ಮಾಡಿದ್ದಾರೆ ಈ ಥರ ಎಕ್ಸಿಬಿಷನನ್ನು. ಸೊ ಮೇಲ್ಗಡೆ ಕೂಡ ಹೋಗಿ ನೋಡೋಣ ಏನಿದೆ ಅಂತ. ಓಕೆ, ಸೊ ಇದು ಕೂಡ ಅವ್ರು ಆ ಟೈಮಲ್ಲಿ ಅಗ್ರಿಕಲ್ಚರಲ್ಲಿ ಏನೇನು ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಎಲ್ಲ ಕಮ್ಯುನಿಟಿಗಳು ಅಂದರೆ ಮುಸಲ್ಮಾನ್ ಆಗಲಿ, ಹಿಂದೂ, ಕ್ರಿಶ್ಚಿಯನ್ಸು, ಸೊ ಅವ್ರ ದೇವರು ಆ ಟೈಮಲ್ಲಿ ಯೂಸ್ ಮಾಡ್ತಿರುವಂತಹ ವಿಂಡೋಗಳಾಗಲಿ, ಸೀಲಿಂಗ್ಸ್ಗಳಾಗಲಿ ಅದನ್ನೆಲ್ಲ ನೋಡ್ಬೋದು. ಆ ಹಿಸ್ಟ್ರಿನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಇವಾಗ ನೀವು ನೋಡ್ತಾ ಇರುವಂಥದ್ದು ಕ್ರಿಶ್ಚಿಯನ್ ಅವ್ರು ಏನೋ ದೇವರು ಅನಿಸುತ್ತೆ, ಹೌದು. ದೆನ್ ಇದು ನಮ್ಮ ಹಿಂದೂ ಅಯ್ಯಪ್ಪ ಸ್ವಾಮಿ. ಸೊ ಈ ಥರ ಓವರ್ ಆಲ್ ಕೇರಳ ಹೌಸ್ ಇದೆ. ಅಲ್ಲಿ ಮೇಲ್ಗಡೆ ನಮ್ಮ ಅತ್ತೆ ಮತ್ತು ರೋಹಿತ್ ಅವರು ಕೂಡ ಇದ್ದಾರೆ. ಸೊ ಬನ್ನಿ ಇವಾಗ ಇನ್ನೊಂದು ಹೌಸನ್ನು ವಿಸಿಟ್ ಮಾಡೋಣ. ಐ ಥಿಂಕ್ ಇದು ಕೂಡ ಕೇರಳದ ಹೌಸು.
ಎಕ್ಸಿಬಿಷನ್ ಸೆಂಟರ್, ಆಲ್ಮೋಸ್ಟ್ ಆಲ್ನ ಎಕ್ಸಿಬಿಷನ್ ಸೆಂಟರ್ ಆಗಿ ಅವರು ಕನ್ವರ್ಟ್ ಮಾಡಿರುವಂಥದ್ದು. ಇದು ಓಷನ್ ಫೀಲಿಂಗನ್ನು ಕೊಡುವಂತಹ ಒಂದು ಹೌಸು, ರೂಮು. ಸೊ ಟ್ರೆಡಿಷ್ನಲ್ ವೇಯಲ್ಲಿ ಯಾವ್ದಾದ್ರು ಫಿಶಿಂಗ್ ಸ್ಟಾರ್ಟ್ ಆಯಿತು, ಏನೇನಾಯಿತು, ಏನೇನು ಯೂಸ್ ಮಾಡ್ತಾರೆ ಫಿಶಿಂಗ್ ಮಾಡೋಕ್ಕೆ, ಸೊ ಅದ್ರ ಬಗ್ಗೆ ಡೀಟೇಲ್ಸು, ಆಮೇಲೆ ಓಷನ್ ಸೆಲ್ಸ್ಗಳು, ಅದ್ರ ಬಗ್ಗೆ ಎಲ್ಲ ಇದೆ. ಸೊ ಈ ಹೌಸು ಕೂಡ ತುಂಬ ಚೆನ್ನಾಗಿದೆ. ಓಷನ್ ಫೀಲಿಂಗ್ ಕೊಡುವಂಥ ಹೌಸ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ದೆನ್ ಅನದರ್ ಟೈಪ್ ಆಫ್ ಕೇರಳ ಹೌಸ್ ನೋಡಿ, 3ನೇ ಕೇರಳ ಹೌಸನ್ನ ಇವಾಗ ನಾವು ನೋಡ್ತಾ ಇರುವಂಥದ್ದು. ಚೆನ್ನಾಗಿದೆ ಅಲ್ವಾ ಅವ್ರ ಇಂಟೀರಿಯರ್ ಒಳಗಡೆ ಎಲ್ಲ. ಆಲ್ಮೋಸ್ಟ್ ಕೇರಳ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ನಮ್ಮ ಕರ್ನಾಟಕದ ಕಡೆ ಕೂರ್ಗ್ ಕಡೆ ಎಲ್ಲ ಏನಿರುತ್ತೆ ಅದೇ ಥರ ಇದೆ. ಆ ಸೀಲಿಂಗ್ಸ್ ಎಲ್ಲನೆಲ್ಲ ನೀವು ನೋಡ್ಬೋದು. ಆ್ಯಂಡ್ ವಿಂಡೋಸು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜಸ್ ಬರುತ್ತೆ, ಬಟ್ ಆಲ್ಮೋಸ್ಟ್ ಸೇಮ್ ಬಟ್ ಡಿಫ್ರೆಂಟ್. ಸೊ ನೋಡಿ ಅವ್ರ ಯುಟೆನ್ಸಿಲ್ಸು ಯಾವ ಥರ ಎಲ್ಲ ಇತ್ತು ಅಂತ. ಆ ಆರ್ಟನ್ನು ಕೂಡ ನೋಡಬೇಕು, ಏನು ಚೆನ್ನಾಗಿ ಎಲ್ಲನೂ ಕೂಡ ರಿಯಲ್ ಆ ಎಲಿಮೆಂಟ್ಸ್ ಏನಿದೆ ಆ ಪ್ರೆಸೆನ್ಸನ್ನು ನಿಮ್ಗೆ ಫೀಲ್ ಕೊಡತ್ತೆ ಇದು. ಒಂದ್ಸಲ ಈ ಮ್ಯೂಸಿಯಮ್ನ ಡೆಫಿನೆಟ್ಲಿ ವಿಸಿಟ್ ಮಾಡೋದು ವರ್ತ್ ಆಗಿರುತ್ತೆ. ಯಾಕಂದರೆ ಒಂದೇ ಪ್ಲೇಸಲ್ಲಿ ನೀವು 4-5 ಸ್ಟೇಟಿನ ಆ ಫ್ರೇಗ್ರೆನ್ಸ್ ಅಂದರೆ ಆ ಪ್ರೆಸೆನ್ಸನ್ನು ನೀವು ಆರಾಮಾಗಿ ಇಲ್ಲಿ ನೋಡ್ಬೋದು. ಅಂದರೆ ಬ್ಯಾಕಿನ ಟೈಮಲ್ಲಿ ಯಾವ ಥರ ಇತ್ತು, ಏನೇನೆಲ್ಲ ಯೂಸ್ ಮಾಡ್ತಾಯಿದ್ರು, ಆರ್ಕಿಟೆಕ್ಚರು ಆಗಲಿ, ಕಲ್ಚರ್ಸ್ ಆಗಲಿ, ಆ ರೀಜನ್ಸು, ಅದನ್ನೆಲ್ಲನೂ ಕೂಡ ನೀವು ನೀಟಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇದು ವೀವಿಂಗ್ ಮಾಡ್ತಾ ಇರುವಂಥದ್ದು. ಐ ಥಿಂಕ್ ಯಾವ ಮನೆ ಅಂತ ಗೊತ್ತಾಗಿಲ್ಲ ಇದು ನನಗೆ, ನಾನು ಎಂಟ್ರಿ ಮಾಡಿದ್ದೀನಿ. ದೆನ್ ಫೈನಲಿ ಲಾಸ್ಟ್ ಬಂದಿದ್ದು ಆ ಎಂಟ್ರಿ ಏನು ಮಾಡಿದಲ್ವ ಅಲ್ಲೇ ಕಡೆ ಎಕ್ಸಿಟನ್ನು ಮಾಡಬೇಕು. ಸೊ ಇದು ಆರ್ಟ್ ಕ್ರಾಫ್ಟ್ ಗ್ಯಾಲರಿ ಶಾಪ್ಸ್ ಇದೆ, ಇಲ್ಲಿ ನೀವು ಪರ್ಚೇಸನ್ನು ಮಾಡ್ಬೋದು. ಫೈನಲಿ ಇಲ್ಲ ಹೊರಗಡೆ ಹೋಗು. ಸೊ ಫೈನಲಿ ನಮ್ಮದು ಮ್ಯೂಸಿಯಂ ನೋಡಿ ಮುಗೀತು. ಯಾವ ಮ್ಯೂಸಿಯಂ ತುಂಬ ಚೆನ್ನಾಗಿತ್ತು ನೋಡುವಂಥದ್ದು. ಟ್ಯೂಸ್ಡೇ ಹಾಲಿಡೇ ಇರುತ್ತೆ ಆ್ಯಂಡ್ ವೀಕೆಂಡ್ಸಲ್ಲಿ ಒಂದು ರೇಟು, ವೀಕ್ ಡೇಸಲ್ಲಿ ಒಂದು ರೇಟು. ವೀಕೆಂಡ್ಸಲ್ಲಿ 175 ರುಪೀಸ್ ಪರ್ ಹೆಡ್ಡು, ವೀಕ್ ಡೇಸಲ್ಲಿ ಐ ಥಿಂಕ್ 150 ರುಪೀಸ್ ಚಾರ್ಜಸ್ಸನ್ನು ಮಾಡ್ತಾರೆ. ಕ್ಯಾಮ್ರಾ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಅಪ್ಲೈ ಆಗತ್ತೆ. ಸೊ ಓಕೆ, ಫೈನಲಿ ಇವತ್ತಿನ ನಮ್ಮ ಟ್ರಿಪ್ಪು ಇಲ್ಲಿಗೆ ಮುಗಿತಾ ಇದೆ. ಮತ್ತೆ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವಿಡಿಯೋ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.